ವೀಕ್ಷಕರೇ, ನಾನು ನಿಮ್ಮ ರಮ್ಯಾ ಫ್ರಮ್ ಟಿವಿ ಜಸ್ಟಿಸ್. ನಮ್ಮ ಲೈವ್ ರಿಪೋರ್ಟಿಂಗ್ ಸೆಗ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಇವತ್ ನಾನು ನಿಮ್ಗೊಂದು ಸ್ಪೆಷಲ್ ಸ್ಟೋರಿನ ಹೇಳಕ್ ಹೊರಟಿದೀವಿ. ಈ ಸ್ಪೆಷಲ್ ಸ್ಟೋರಿಯ ನಾಯಕಿ ದೊಡ್ಡ ರಾಜಕಾರಣಿ ಅಲ್ಲ, ಆಫೀಸರ್ ಅಲ್ಲ, ಸೆಲೆಬ್ರಿಟಿ ಕೂಡ ಅಲ್ಲ, ಒಬ್ಬ ಸಾಮಾನ್ಯ ಹೆಣ್ಮಗಳು. ಯಾರಿದ್ದೀರಾ ಮನೇಲಿ? ಯಾರ್ ಬೇಕಿತ್ತು ಸರ್? ರಾಮು ಅವರಿದ್ದಾರೇನಮ್ಮ? ಅವ್ರಿನ್ನೂ ಮಲ್ಗಿದ್ದಾರೆ ಸರ್. ಕರಿಯಮ್ಮ, ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಹೇಳಿ. ಸರಿ ಸರ್. ಹೋ, ಅವರೇ ಬಂದ್ರು ಸರ್. ಏನ್ ವಿಷಯ ಸರ್? ತಗೊಳ್ಳಿ, ಅರೆಸ್ಟ್ ವಾರೆಂಟ್. ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಏನ್ ಹೇಳ್ತಿದ್ದೀರಾ ಸರ್? SP ಆರ್ಡರ್ ಆಗಿದೆ ಅಂಡ್ FIR ಕೂಡ ಆಗಿದೆ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನೇ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ನಿನ್ನೆ ಸ್ಕೂಲ್ ಮಕ್ಕಳಿಗೆ ಹೇಗ್ರಿ ಟ್ರೀಟ್ಮೆಂಟ್ ಮಾಡಿದ್ರಿ? ಇದು ಕ್ರೈಮ್ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಸರ್, ಮಕ್ಕಳು ಫುಡ್ ಪಾಯ್ಸನ್ ಆಗಿ ಅನ್ಕಾನ್ಶಿಯಸ್ ಆಗಿದ್ರು. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಯಾರು ಇರಲಿಲ್ಲ. ಸೊ ನಾನು ಟ್ರೀಟ್ ಮಾಡಿದೆ. ನನ್ನ ಡ್ಯೂಟಿ ನಾನು ಮಾಡಿದೆ ಸರ್. ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಡ್ಯೂಟಿ ಮಾಡೋ ಆಗಿಲ್ಲ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಜಾಸ್ತಿ ವಾದ ಮಾಡದೆ ನಮ್ ಜೊತೆ ಬನ್ನಿ. ಕರ್ಕೊಳ್ರಿ ಅವ್ರನ್ನ. ಸರ್, ನನ್ನ ಮಾತು ಕೇಳಿ ಸರ್. ನೀವು ಏನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ಈಗ ನಮ್ಗೆ ಡ್ಯೂಟಿ ಮಾಡಕ್ ಬಿಡಿ. ಸರ್, ಅದೆಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿ ಜೀಪತ್ರಿ. ಕರ್ಕೊಳ್ರಿ. ಸರ್, ಅಯ್ಯೋ ದೇವ್ರೆ, ಪೊಲೀಸರು ಡಾಕ್ಟರ್ನ ಬೇರೆ ಕರ್ಕೊಂಡು ಹೋದ್ರು. ಮನೇಲಿ ಬೇರೆ ಯಾರಿಲ್ಲ. ಏನ್ ಮಾಡ್ಲಿ ನಾನು? ಅಕ್ಕ, ಅಕ್ಕ, ಪೊಲೀಸ್ ಜೀಪ್ ಯಾಕೆ ಇಲ್ಲಿ ಬಂದಿತ್ತು? ಅಕ್ಕ, ಡಾಕ್ಟರ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಕ್ಕ. ನನ್ ರಾಮ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರ? ಯಾಕೆ? ಹೌದು ಅಕ್ಕ, ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದಕ್ಕೆ ಅವರು ಮಕ್ಳಿಗೆ ಟ್ರೀಟ್ಮೆಂಟ್ ತಪ್ಪಂತೆ. ನಾನು ಆವಾಗಿಂದ ಕಲ್ಯಾಣಿ ಅಮ್ಮಂಗ್ ಫೋನ್ ಮಾಡ್ತಾನೆ ಇದ್ದೀನಿ. ಅವ್ರ ಫೋನಿಗೆ ಸಿಕ್ತಿಲ್ಲ ಅಕ್ಕ. ರಾಣಿ, ನಾನು ಸ್ಟೇಷನ್ ಹೋಗ್ಬಿಟ್ಟು ಬರ್ತೀನಿ. ಈ ವಿಷಯ ಯಾರಿಗೂ ಹೇಳೋದು ಬೇಡ. ಕಲ್ಯಾಣಿ ಅಮ್ಮಂಗಂತ ಹೇಳಲೇಬೇಡ ಕಣೆ, ಅವ್ರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಇದು ತಗೋ. ಸರಿ ಅಕ್ಕ. ರಘು, ಇವನ್ ತಗೊಂಡೋಗಿ ಸೆಲ್ಲಲ್ಲಿ ಕೂರಿಸಿ. ಸರ್, ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್.
ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಮಕ್ಳು ನಾನು ಟ್ರೀಟ್ಮೆಂಟ್ ಮಾಡಲೇಬೇಕಿತ್ತು, ತುಂಬಾ ಕ್ರೂಷಿಯಲ್ ಇತ್ತು ಸರ್. ರೀ, ನಿಮ್ಮ ವಾದನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಅರೆಸ್ಟ್ ಮಾಡೋ ಡ್ಯೂಟಿ ನಂದಾಗಿತ್ತು, ಮಾಡಿದ್ದೀನಿ. ಏಯ್ ರಘು, ಏನ್ ನೋಡ್ತಾ ಇದೀಯ? ತಗೊಂಡ ಸೆಲ್ಲಲ್ಲಿ ಕೂರಿಸ್ರಿ ಅವನ್ನ. ಸರ್ ಸರ್ ಪ್ಲೀಸ್ ಸರ್, ಸೆಲ್ ಒಳಗೆಲ್ಲ ಬೇಡ ಸರ್, ಪ್ಲೀಸ್. ಅದೇಗ್ರಿ ಆಗತ್ತೆ? ರೀ ರಘು, ತಗೊಂಡ ಕೂರಿಸ್ರಿ. ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಸರ್ ನಾನು ಹೇಳೋದನ್ನ ಕೇಳಿ ಸರ್. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಈ ಹುಡುಗಿ ತನ್ನ ಗಂಡಂಗೋಸ್ಕರ ಮಾಡ್ತಿರೋ ಹೋರಾಟನ ಇಡೀ ರಾಜ್ಯನೇ ನೋಡ್ಬೇಕು. ರೋಲ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ನಿಮ್ಮ ರಮ್ಯಾ ಫ್ರಮ್ ಟಿವಿ ಜಸ್ಟಿಸ್. ನಮ್ಮ ಲೈವ್ ರಿಪೋರ್ಟಿಂಗ್ ಸೆಗ್ಮೆಂಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ ನಾನ್ ನಿಮ್ಗೊಂದು ಸ್ಪೆಷಲ್ ಸ್ಟೋರಿನ ಹೇಳಕ್ ಹೊರಟಿದೀವಿ. ಈ ಸ್ಪೆಷಲ್ ಸ್ಟೋರಿಯ ನಾಯಕಿ ದೊಡ್ಡ ರಾಜಕಾರಣಿ ಅಲ್ಲ, ಆಫೀಸರ್ ಅಲ್ಲ, ಸೆಲೆಬ್ರಿಟಿ ಕೂಡ ಅಲ್ಲ, ಒಬ್ಬ ಸಾಮಾನ್ಯ ಹೆಣ್ಮಗಳು. ಆದ್ರೆ ಇವತ್ತು ಅವಳು ತನ್ನ ಗಂಡಂಗೋಸ್ಕರ ಮಾಡ್ತಿರೋ ಹೋರಾಟ ಅಸಾಮಾನ್ಯವಾದದ್ದು. ನಾವಿವತ್ ಬೆಳಗಿಂದ ನೋಡ್ತಿದೀವಿ. ಆ ಹೆಣ್ಮಗು ಬಿರು ಬಿಸ್ಲಿಗೂ ಜಗ್ಗದೆ, ಸುರಿತಿರೋ ಮಳೆಗೂ ಎದ್ರದೆ ಕೂತಲ್ಲೇ ಕುತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾಳೆ. ಯಾಕೋ ಅಷ್ಟು ಜೋರ ಕೂಗ್ತಿದ್ಯಾ? ನೋಡು ಪ್ರೇಮಕ್ಕ ಟಿವಿಲಿ. ನಾವಿವತ್ತು ಬೆಳಿಗ್ಗೆಯಿಂದ ನೋಡ್ತಾನೆ ಇದೀವಿ. ಆ ಹೆಣ್ಣು ಮಗು ಬಿರು ಬಿಸ್ಲಿಗೂ ಜಗ್ಗದೆ, ಸುರಿತಿರೋ ಮಳೆಗೂ ಹೆದರದೆ ಕೂತಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾಳೆ. ನನ್ ಗಂಡ ತನ್ ಕರ್ತವ್ಯ ಮಾಡಿದ್ದು ಮಕ್ಳು ಪ್ರಾಣ ಉಳಿಬೇಕು ಅಂತ. ಆದ್ರೆ ಇವರು ಟ್ರೀಟ್ಮೆಂಟ್ ಮಾಡಿದ್ದೆ ತಪ್ಪು ಅಂತ ನನ್ ಜೈಲಿಗೆ ಹಾಕಿದಾರೆ. ಇದ್ಯಾವ್ ನ್ಯಾಯ ಮೇಡಮ್? ನನ್ ಗಂಡನ ಬಿಟ್ಟು ಕಳ್ಸೋವರೆಗೂ ನಾನು ಇಲ್ಲಿಂದ ಒಂದ್ ಇಂಚು ಕದ್ಲಲ್ಲ. ವಾಟ್ ಇಸ್ ದಿಸ್ ಡ್ಯಾಡ್? ಈ ಪ್ರೇಮ ಏನೋ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ದಾಳೆ. ಈ ಹೆಣ್ಣು ತುಂಬಾ ಅಟ್ಮಾರಿ ಅನ್ಸುತ್ತೆ. ಈ ಅಟಕ್ಕೆಲ್ಲ ನಾನು ಬಗ್ಗವನಲ್ಲ. ಸುಮಿತ್ರಾ, ಸುಮಿತ್ರಾ, ಏನ್ರಿ ಇದು? ನೀವೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ದೀರಾ? ಬೆಳಗ್ಗೆಯಿಂದ ಹುಡುಗಿ ಅಲ್ಲೇ ಕೂತಿದೆ, ಏನಾದ್ರೂ ಮಾಡಿ ಕಳ್ಸಕ್ಕಾಗಲ್ಲ? ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್. ಆ ಹುಡುಗಿ ರಾತ್ರಿಯಿಂದ ಹಂಗೆ ಕುತ್ಕೊಂಡಿದ್ದಾಳೆ. ನಾನು ಎಷ್ಟೋ ಹೆಂಗಸ್ರನ್ನ ನೋಡಿದೀನಿ ಸರ್, ಆದ್ರೆ ಈ ತರ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. DYSP ಸಾಹೇಬ್ರೆ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ಏನ್ರಿ ಅದ್ ನ್ಯೂಸು? ನಿನ್ನೆಯಿಂದ ಅದೇ ಸುದ್ದಿ ಬರ್ತಾ ಇದೆ ಅಲ್ರಿ. ಒಬ್ಳು ಹೆಣ್ಮಗಳು ಪ್ರೊಟೆಕ್ಟ್ ಮಾಡೋದನ್ನ ನಿಲ್ಸೋದಿಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಗೋಲ್ಡ್ ಮೆಡಲ್ ಆಫೀಸರ್ ಅಂತ ಹೇಳ್ಕೊಂಡು ಓಡಾಡ್ತೀರಿ,
ನೀವೇ ಇಷ್ಟೊಂದು ಇನ್ಎಫಿಷಿಯಂಟ್ ಆದ್ರೆ ಹೇಗ್ರಿ? ನೋಡ್ರಿ, ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು. ಇದು ದೊಡ್ಡ ಇಶ್ಯೂ ಆಗೋ ಮೊದಲು ಆ ಹೆಣ್ಮಗುನ ಅಲ್ಲಿಂದ ಕಳಿಸಿದ್ರೆ ಒಳ್ಳೇದು. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆ ಹೆಣ್ಮಗಳನ್ನ ಅಲ್ಲಿಂದ ಕಳಿಸಿ. ನಾನು ಇನ್ನೊಂದು ಕಾಲ್ ಮಾಡೋ ಹಾಗೆ ಮಾಡ್ಕೋಬೇಡಿ. ಸರಿ ಸರ್. ಸುಮಿತ್ರಾ, ನಿಮ್ಮಿಂದ ಈಗ ಎಕ್ಸ್ಪ್ಲೇಷನ್ ಕೇಳಕ್ ತಯಾರಿಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಟೆನಿಕಾಸ್ಟ್ ಇನ್ನು 5 ನಿಮಿಷದಲ್ಲಿ ಆ ಹುಡುಗಿ ಜಾಗ ಖಾಲಿ ಮಾಡಿಸ್ಬೇಕು. ಸರಿ ಸರ್. ಇವಳನ್ನ ಇಲ್ಲಿಂದ ಕಳ್ಸೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಐಡಿಯಾನಾ? ಏನ್ ಐಡಿಯಾ ಮೇಡಮ್ ಅದು? ಅದು ನಿಮ್ ಪೊಲೀಸ್ ಐಡಿಯಾನೇ. ಹೌದಾ? ಅದೇನು ಅಂತ ಹೇಳಿ. ಬನ್ನಿ ಇಲ್ಲಿ. ಅಯ್ಯೋ, ನಾನು ಇದನ್ನ ಮಾಡ್ಬೇಕಾ ಮಾಡ್ಬಾರ್ದು ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಹೇ, ಯು ಡೋಂಟ್ ವೆರಿ. ಇನ್ಸ್ಪೆಕ್ಟರ್ ಆಗ್ಲೇ ಹೇಳಿ ಕೇಳಿಸ್ಕೊಳ್ಳಿಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದು. ಅಂತೂ ಪ್ರಜ್ಞೋರೆಲ್ಲೋ ಹೋಗಿದ್ದಾರೆ. ನೋಡಮ್ಮ ಪ್ರೇಮ, ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ದ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ಹೊರಟೆ ಮೊದ್ಲು. ನಾನ್ ಹೇಳಿಲ್ವಾ ನಿಮ್ಗೆ, ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತಾಳಂತೆ. ಪ್ರೊಟೆಸ್ಟ್